ಒಂದ್ ಮಾತ್ ಕೇಳ್ತೀನಿ. ಎಲ್ರಿಗೂ ಉತ್ತರ ಕೊಡ್ತಾ ಎಲ್ರ ಜೊತೆ ವಾದ ಮಾಡ್ತಾ ನಿಜವಾಗಿಯೂ ನೀವು ಗೆದ್ದಿದ್ದೀರಾ? ಇಲ್ಲ, ಸುಸ್ತಾಗಿದ್ದೀರಾ. ನೆನ್ಪಿಟ್ಕೊಳ್ಳಿ, ಕೆಲವೊಮ್ಮೆ ಮಾತು ಗೆಲ್ಲೋದಿಲ್ಲ, ಮೌನವೇ ಗೆಲ್ಲುತ್ತೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ರಿಗೂ ಎಲ್ಲವನ್ನೂ ಹೇಳ್ಬೇಕೆಂಬ ಅವಶ್ಯಕತೆ ಇಲ್ಲ. ನಮ್ಮ ಒಳ್ಳೆಯತನವನ್ನ ಎಲ್ರಿಗೂ ಸಾಬೀತು ಮಾಡ್ಬೇಕು ಅಂತಾನೇ ಇಲ್ಲ. ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಮಾತಿಲ್ಲದಿದ್ರೂ ಅರ್ಥ ಮಾಡ್ಕೊಳ್ತಾರೆ. ಯಾರು ಅರ್ಥ ಮಾಡ್ಕೊಳ್ಳಲ್ವೋ ಅವರಿಗೆ 1000 ಮಾತು ಹೇಳಿದ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಮಾತು ಕಡಿಮೆ, ಮೌನ ಹೆಚ್ಚು. ಮೌನ ಅಂದ್ರೆ ದುರ್ಬಲತೆ ಅಲ್ಲ, ಅದು ಪ್ರಬುದ್ಧತೆ. ಯಾರಾದ್ರೂ ನಿಮ್ಮನ್ನು ಅವಮಾನ ಮಾಡಿದಾಗ ತಕ್ಷಣ ಉತ್ತರ ಕೊಡೋದು ಸುಲಭ, ಆದ್ರೆ ನಗುತ್ತಾ ಮೌನವಾಗಿರೋದು ಅದು ದೊಡ್ಡ ಶಕ್ತಿ. ನಿಮ್ಮ ಸಮಯವನ್ನ ನಿಮ್ಮ ಕನಸುಗಳಿಗೆ ಕೊಡಿ, ನಿಮ್ಮ ಶಕ್ತಿಯನ್ನು ನಿಮ್ಮ ಗುರಿಗಳಿಗೆ ಬಳಸಿ. ಪ್ರತಿಯೊಬ್ಬರ ಜೊತೆ ವಾದ ಮಾಡ್ತಾ ಹೋದ್ರೆ ಜೀವನದಲ್ಲಿ ಮುಂದೆ ಹೋಗೋ ಸಮಯವೇ ಉಳಿಯಲ್ಲ. ಮರ ನೋಡಿ, ಅದು ಹಣ್ಣು ಕೊಟ್ಟಾಗ ಶಬ್ದ ಮಾಡಲ್ಲ. ನದಿ ನೋಡಿ, ಅದು ಹರಿಯುತ್ತೆ, ಆದ್ರೆ ತನ್ನ ಬಗ್ಗೆ ಘೋಷಣೆ ಮಾಡಲ್ಲ. ಸೂರ್ಯ ನೋಡಿ, ಪ್ರತಿದಿನ ಉದಯ ಆಗ್ತಾನೆ, ಆದ್ರೆ ಯಾರ ಹತ್ರವೂ ನಾನು ಬಂದೆ ಅಂತ ಹೇಳಲ್ಲ. ಅವನ ಕೆಲಸವೇ ಅವನ ಪರಿಚಯ. ಹಾಗೆಯೇ ನಿಮ್ಮ ಸಾಧನೆಯೇ ನಿಮ್ಮ ಉತ್ತರ ಆಗ್ಬೇಕು, ಮಾತಲ್ಲ. ಫಲಿತಾಂಶ ಮಾತಾಡ್ಲಿ. ಯಾರಾದ್ರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಅಷ್ಟು ಎತ್ತರಕ್ಕೆ ಬೆಳೆಯಿರಿ. ಅವರು ನಿಮ್ಮ ಯಶಸ್ಸಿನ ಬಗ್ಗೆ ಮಾತನಾಡುವ ಹಾಗೆ ಮಾಡಿ. ನೆನ್ಪಿರಲಿ, ಜಾಸ್ತಿ ಮಾತಾಡೋರು ಎಲ್ಲರ ಗಮನ ಸೆಳೆಯಬಹುದು, ಆದ್ರೆ ಕಡಿಮೆ ಮಾತಾಡಿ ಹೆಚ್ಚು ಸಾಧನೆ ಮಾಡೋರು ಇತಿಹಾಸ ಸೃಷ್ಟಿ ಮಾಡ್ತಾರೆ. ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ. ಅನಗತ್ಯ ಮಾತು ಕಡಿಮೆ ಮಾಡಿ, ಅನಗತ್ಯ ವಾದ ನಿಲ್ಲಿಸಿ, ಮೌನವಾಗಿ ಕೆಲಸ ಮಾಡಿ. ಒಂದು ದಿನ ನಿಮ್ಮ ಯಶಸ್ಸೇ ಜಗತ್ತಿಗೆ ಗಟ್ಟಿಯಾಗಿ ಉತ್ತರ ಕೊಡುತ್ತೆ. ಮಾತು ಕಡಿಮೆ, ಮೌನ ಹೆಚ್ಚು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೆಗೂ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಮತ್ತು ಜೀವನ ಬದಲಿಸುವ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನಮಗೆ ಇನ್ನಷ್ಟು ಉತ್ತಮ ವಿಷಯಗಳನ್ನು ತರುವ ಪ್ರೇರಣೆ.